ಹಾಯ್ ಡ್ಯಾಡ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ನಾನು ನಿಮಗೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನನ್ನ ಕ್ಲೀನಿಂಗ್ ರೂಟೀನ್ ತೋರಿಸ್ತೀನಿ ಇವತ್ತಿಂದ. ಇವತ್ತು ನಾನು ಬಂದು ಫಸ್ಟು ನೋಡಿದ್ದು ಫ್ರಿಜ್ಜು ಫುಲ್ಲು ಗಲೀಜಾಗೋಗಿತ್ತು. ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ನಿಮ್ಗೆ ಒಂದ್ಸಲ ಬ್ಲಾಗ್ ಮಾಡ್ತೀನಿ ನೋಡಿ. ಏನಂದರೆ ಫುಲ್ಲು ಬ್ಲ್ಯಾಕ್ ಆಗೋಗಿತ್ತು. ಅರೌಂಡ್ 10 days 15 days ಆಯಿತು ನಾನು ಆನೇ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಎಲ್ಲ ಆನ್ ಮಾಡಿ ಕ್ಲೀನಾಗಿ ಎಲ್ಲ ಉಜ್ಜಿ ನೋಡಿ ಫುಲ್ಲು ಬ್ಲ್ಯಾಕ್ ಆಗೋಗಿದೆ. ಹೆಂಗೆ ಅಂದರೆ ಫ್ರಿಜ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 1 hour ಬೇಕಾಗಿತ್ತು. ನಾನು ಬ್ರಷ್ ತೊಗೊಂಡು ವಿಮ್ ಲಿಕ್ವಿಡ್ ಹಾಕ್ಕೊಂಡು ಫುಲ್ಲು ಕ್ಲೀನ್ ಮಾಡ್ತೀನಿ ನೋಡಿ. ಫುಲ್ಲು ಬ್ಲ್ಯಾಕ್ ಆಗೋಗಿತ್ತು. ಅವೆಲ್ಲ ಎತ್ತಿ ಒರೆಸಿ ಎಲ್ಲ ಮಾಡಿ ಎಲ್ಲ ತೊಳ್ದು ಆಯಿತು ಫ್ರಿಜ್ ಕ್ಲೀನಿಂಗು. ಮತ್ತು ಡಿಮಾರ್ಟಿಂದ ಎಲ್ಲ ಪ್ರತಿಯೊಂದು ತಂದಿದ್ದೆ. ವೆಜಿಟೇಬಲ್ ಬೇರೆ ಕಡೆ ತೊಗೊಂಡಿದ್ದೆ. ಡಿಮಾರ್ಟಿಂದ ಸಾಸಸ್ಸು ಎಲ್ಲ ತಿಂಡಿಗಳು ಅದು ಇದು ತಂದಿದ್ದೆ ಎಲ್ಲ ನೋಡಿ. ಇದನ್ನು ತೊಗೊಂಡೆ, ತುಂಬ ಇಷ್ಟ ಆಯಿತು. ಇವತ್ತಿನ ಬ್ಲಾಗ್ ನೋಡಿ, ನನ್ನ ಫ್ರಿಜ್ ಕ್ಲೀನ್ ಆಗೋಯಿತು ಎಲ್ಲ ನೋಡಿ, ಎಷ್ಟು ಪಳ ವೈಟಾಗಿ ಆಯಿತು. ಇವಾಗ ಎಲ್ಲ ಜೋಡಿಸ್ತಿದ್ದೀನಿ. ಏನಂದರೆ ನನಗೆ ಕ್ಲೀನಾಗಿರಬೇಕು ಎಲ್ಲ ನೋಡಿ. ಇವಾಗ ಜೋಡಿಸು ಆಯಿತು. ಇವಾಗ ಇವೆಲ್ಲ ಸೆಟ್ ಮಾಡ್ಕೊತ ಹಾಕೋದು ತುಂಬ ಕಷ್ಟ. ಇದಕ್ಕೆ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ನಾನೇನು ಅಷ್ಟೊಂದು ಇವಾಗ ತರಕಾರಿಗಳು ತಂದಿಲ್ಲ, ಯಾಕಂದರೆ ಒಂದೊಂದ್ಸಲಿ 1 ವಾರ ಅಮ್ಮನ ಮನೇಲೂ ಇರಬೇಕು ಸಂದರ್ಭ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ತಂದಿಕ್ಕೊತಾ ಇರ್ತೀನಿ. ವೆಜಿಟೇಬಲ್ ಇವೆಲ್ಲ ಸಾಸಸ್ ಎಲ್ಲ ತಂದಿಕ್ಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ ನೋಡಿ. ಎಲ್ಲ ನೋಡಿ ಇಷ್ಟೇ, ತುಂಬ ಏನು ಐಟಮ್ ಇಕ್ಕೋಲ್ಲ. ಸ್ಮಾಲ್ ಅದೇ ದೋಸೆ ಇಟ್ಟು ಅದು ಇದು ಇಟ್ಕೊತೀನಿ ನೋಡಿ. ನನ್ನ ಫ್ರಿಜ್ ಈ ಥರ ಇದೆ. ನಿಮಗೂ ಇಷ್ಟ ಆಯಿತಾ? ಥ್ಯಾಂಕ್ ಯು.